ನಮಸ್ತೆ. ಈಗ ನಾನು ಸಬ್ಬಕ್ಕಿನಲ್ಲಿ ಯಾವ ರೀತಿ ಸಂಡಿಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಇಲ್ಲಿ ಸಬ್ಬಕ್ಕಿನ ಒಂದು ಬಟ್ಲು ನೆನೆಹಾಕೊಂಡಿದ್ದೀನಿ. ಯಾವ ಬಟ್ಲಲ್ಲಿ ಅಂತ ತೋರಿಸ್ತೀನಿ. ನಾನು ರಾತ್ರಿ ಎಲ್ಲ ಇದು ನೆಂದಿದೆ. ನೋಡಿ, ಇದೇ ಬಟ್ಲಲ್ಲಿ ನಾನು ಸಬ್ಬಕ್ಕಿನ ನೆನೆಸಿ ಇಟ್ಟಿದ್ದೀನಿ, ತೊಳೆದು ನೀಟಾಗಿ. ಈ ಸಬ್ಬಕ್ಕಿ ಚೆನ್ನಾಗಿ ನೆಂದಷ್ಟು ನಮ್ಮ ಸಂಡಿಗೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಒಂದು 8 ಅವರು ಇದನ್ನು ನೆನೆಯೋಕ್ಕೆ ಬಿಡಬೇಕು. ಮತ್ತು ಇದಕ್ಕೆ ನಾನು ನೀರನ್ನು ಹಾಕ್ತಾಯಿದ್ದೀನಿ. ತಣ್ಣೀರನ್ನೇ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಆ ಬಟ್ಲಲ್ಲಿ 1 ಬಟ್ಲು ತೊಗೊಂಡಿರೋದು 5 ಬಟ್ಲು ನೀರು ಹಾಕಬೇಕು. ಇಲ್ಲಾಂದರೆ ಅದು ಗಂಜಿ ಥರ ಆಗಲ್ಲ. ಗಂಜಿ ಥರ ಮಾಡಿಕೊಂಡ್ರೇ ಸಾಕು, ನಾವು ಸಂಡಿಗೆನ ಈಸಿಯಾಗಿ ಇಟ್ಕೋಬೋದು. ಮತ್ತು ಒಣಗಿಸಿ ಈಗ ಬೇಸಿಗೆ ಕಾಲದಲ್ಲಿ ಮಾಡಿ ಇಟ್ಕೊಂಡ್ರೆ ಚಳಿಗಾಲಕ್ಕೆ ನಮಗೆ ಸೂಪರಾಗಿರುವಂಥ ಸಂಡಿಗೆ ತಿನ್ನೋಕ್ಕೆ ಸಿಗುತ್ತೆ. ಈ ಗಂಜಿಗೆ ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯನ್ನ ತರಿಯಾಗಿ ರುಬ್ಕೊಂಡು ಬರ್ತೀನಿ. ಅಂದರೆ ತರಿಯಾಗಿ ಅದನ್ನು ಮಿಕ್ಸಿಲಿ ಹಾಕ್ತೀನಿ. ನಾನು ಇನ್ನೇನನ್ನು ಸೇರಿಸಲ್ಲ. ಮತ್ತು ಆಮೇಲೆ ಸ್ವಲ್ಪ ಜೀರಿಗೆ ಅದನ್ನು ಸೇರಿಸ್ತೀನಿ, ತೋರಿಸ್ತೀನಿ. ನೋಡಿ, ಈಗ ಬೇಯ್ತಾ ಇದೆ ನಮ್ಮ ಗಂಜಿ. ಬೇಯೋವಾಗೇ ನಾನು ನೋಡಿ ಸ್ಟೀಲ್ ಬಟ್ಲನ್ನು ಇಟ್ಟಿದ್ದೆ, ಈ ರೀತಿ ಆಗೋಯ್ತು. ನೀವು ಖಂಡಿತ ಸ್ಟೀಲ್ ಬಟ್ಲನ್ನು ಇಡಬೇಡಿ. ಈ ರೀತಿ ಗಟ್ಟಿ ತಳ ಇರುವ ಕುಕ್ಕರನ್ನು ಇಡಿ. ನೋಡಿ, ಹಸಿಮೆಣ್ಸಿನ್ಕಾಯಿನ ತರಿ ನಾನು ಮಾಡ್ಕೊಂಡು ಬಂದು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಒಂಥರ ರುಚಿಗೆ ಚೆನ್ನಾಗಿರುತ್ತೆ ನಾವು ಈ ಗಂಜಿಗೆ ಹಸಿಮೆಣ್ಸಿನ್ಕಾಯನ್ನು ಸೇರಿಸೋದ್ರಿಂದ. ಈ ಸೇರಿಸಿದಾಗ ಒಂಥರ ಲೈಟ್ ಗ್ರೀನ್ ಕಲರ್ ಬರುತ್ತೆ. ಏನೂ ಹೆದ್ರಕೋಬೇಡಿ, ಅದು ಎಣ್ಣೆಗೆ ಹಾಕಿದಾಗ ಕಲ್ಲರ್ ಏನೂ ಬರಲ್ಲ. ನೋಡಿ, ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದೆ. ಶಾರ್ಟೇಜ್ ಆದರೆ ನೋಡ್ಕೊಂಡು ಹಾಕಿ. ಜಾಸ್ತಿ ಉಪ್ಪನ್ನು ಸೇರ್ಸೋಕ್ಕೆ ಹೋಗಬೇಡಿ, ಏಕೆಂದರೆ ಎಣ್ಣೆಗೆ ಹಾಕಿದಾಗ ಉಪ್ಪು ಜಾಸ್ತಿ ಹಿಡ್ಕೊಂಡಿರುತ್ತೆ, ಉಪ್ಪು ಆಗಿಬಿಡುತ್ತೆ. ನೋಡಿ, ಸ್ವಲ್ಪ ಅಜ್ವೈನನ್ನು ನಾನು ಈ ರೀತಿ ಕೈನಲ್ಲಿ ಉಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಅದೇ ರೀತಿ ಸ್ವಲ್ಪ ಜೀರಿಗೆನೂ ಸಹ ಸೇರಿಸ್ತಾ ಇದ್ದೀನಿ. ಇವೆಲ್ಲ ನಮಗೆ ಟೇಸ್ಟನ್ನು ಜಾಸ್ತಿ ಮಾಡೋದಕ್ಕೆ ಒಂದು ಒಳ್ಳೆ ಬಾಣ ಅಂತಲೇ ಹೇಳ್ಬೋದು. ಈ ರೀತಿ ಗಂಜಿ ಏನಿಲ್ಲ, ಒಂದು 1/4 ಗಂಟೆಗೆಲ್ಲ ಈ ಗಂಜಿ ಆಗುತ್ತೆ. ಯಾಕಂದರೆ ಚೆನ್ನಾಗಿ ನೆಂದಿರುತ್ತಲ್ವ ನಮ್ಮ ಸಬ್ಬಕ್ಕಿ, ಅದಕ್ಕೆ 1/4 ಗಂಟೆಗೆಲ್ಲ ನಮ್ಮ ಈ ಸಬ್ಬಕ್ಕಿ ಗಂಜಿ ರೆಡಿ ಆಗುತ್ತೆ. ಇನ್ನೂ ನಿಮಗೆ ನೀರು ಬೇಕು ಅಂದರೆ ಎಕ್ಸ್ಟ್ರಾ ನೀವು ಬಿಸಿ ಮಾಡಿಕೊಂಡು ಬೆಚ್ಚಗೆ ಮಾಡಿಕೊಂಡು ಇದಕ್ಕೆ ಸೇರಿಸಬಹುದು. ನಾನು ಕರೆಕ್ಟಾಗಿ ನೀರು ಇಟ್ಟಿದ್ದೆ, ಅದಕ್ಕೆ ಕರೆಕ್ಟಾಗಿ ಗಂಜಿ ಅದಕ್ಕೆ ಅದು ಬಂದಿದೆ. ಈ ರೀತಿ ಮಾಡಿಕೊಂಡು ಟೆರೆಸ್ ಮೇಲೆ ನೀಟಾಗಿ ಒಣಗಾಕಿ ಆಮೇಲೆ ನಾನು ಒಣಗಿರೋದನ್ನು ತೋರಿಸ್ತೀನಿ. ನೋಡಿ, ಈಗ ನಮ್ಮ ಸಬ್ಬಕ್ಕಿ ಸಂಡಿಗೆ ರೆಡಿಯಾಗಿದೆ. ಎಷ್ಟು ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಾ ಇದೆ, ಎಷ್ಟು ತೆಳ್ಳಗೆ ಬಂದಿದೆ. ನಾನು ಇದನ್ನು ಎಣ್ಣೆಗೆ ಹಾಕೋಕ್ಕೆ ರೆಡಿ ಮಾಡಿದ್ದೀನಿ. ನೋಡಿ, ಎಣ್ಣೆಗೆ ಹಾಕಿದ್ದೀನಿ, ಒಳ್ಳೆ ಮಲ್ಲಿಗೆ ಹೂವು ಬಂದಂಗೆ ಬರ್ತಾ ಇದೆ. ನೀವು ಸಹ ಇದನ್ನು ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬಹುದು. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಖುಷಿಪಡಿ. ನಮಗೊಂದು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಮಸ್ತೆ.